ನಮ್ಮದವರಲ್ಲಿ ತೊಂದರೆ ಕೊಡ್ತಾರೆ, ಅದು ನಮಗೂ ಕೂಡ ಅನುಭವ ಆಯಿತು. ಎಸ್.ಎನ್. ಕೃಷ್ಣ ಅವರು ಚೀಫ್ ಮಿನಿಸ್ಟರ್, ಪ್ರೊಫೆಸರ್ ಡಿ.ಕೆ. ಚಂದ್ರಶೇಖರ್ ಅವರು ಜಾಸ್ತಿ ಹೊತ್ತು ಮಾತಾಡಲ್ಲ. ಕನ್ನಡ ಒಂದು ಇವತ್ತಿನ ಸಂದರ್ಭದಲ್ಲಿ ನಾನು ಕನ್ನಡಪ್ರಭ ಸತ್ಯ ಅವ್ರನ್ನ ನೆನಪಿಸ್ಕೊತೀನಿ. ಸೀದಾ ಕ್ಲಬ್ಬಿಗೆ ಬಂದರೆ ಅವ್ನು ನೇರವಾಗಿ ಬರ್ತಾ ಇದ್ದಿದ್ದೆ ರಿಪೋರ್ಟರ್ಸ್ ಗಿಲ್ಡಿಗೆ. ಏನು ವಿಟ್ಲ್ ಮೂರ್ತಿ ರಿಪೋರ್ಟರ್ಸ್ ಗಿಲ್ಡಿಗೆ ಬಂದು ಕೂತು ಮಾತಾಡಿ ನಮ್ಮ ರಿಪೋರ್ಟರ್ಸ್ ಗಿಲ್ಡ್ ಮೆಂಬರ್ಸ್ಗೆ ನಾವು ನಿವೇಶನ ಕೊಡಬೇಕಾದ್ರೆ ಮಾಡಿದ ದೊಡ್ಡ ಹೋರಾಟ. ಅದರಲ್ಲಿ ನಾನು ಶಿವರಾಜ್ ಈಗ ಹೇಳಿದ್ರು ಸುರೇಶ್ ಅವರು ಹೇಗೆ ನಿಂತ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಅಂತಂದ್ರೆ, ರೇವಣ್ಣ ಅವರು ಮನೆಗೆ ಹೋಗಿ ರೇವಣ್ಣ ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನು ಕರ್ಕೊಂಡು ಹೌಸಿಂಗ್ ಬೋರ್ಡ್ಗೆ ಹೋದ್ರು. ಅಲ್ಲಿ ಇವರು ಚಿತ್ರ ಟಿವಿ ನೈನ್ಗೆ ಏನು ಕೊಡಬೇಕು, ಸುವರ್ಣಗೆ ಏನು ಕೊಡಬೇಕು, ವೀಕ್ಲಿಗೆ ಏನು ಕೊಡಬೇಕು, ಡೈಲಿಗೆ ಏನು ಕೊಡಬೇಕು, ನೀವು ಯಾರ ನೆರವು ತಗೋತಾ ಇಲ್ಲ. ನಮ್ಮೆಲ್ಲರಿಗಿಂತ ಯು ಆರ್ ದ ಬೆಸ್ಟ್ ರಿಪೋರ್ಟರ್. ಹಾಗಾಗಿ ಇವತ್ತು ಈ ವರದಿಗಾರ ಕೂಟ 55ನೇ ಅದೆಲ್ಲವೂ ನಿಮ್ಗೆ ಗೊತ್ತಿರೋದ್ರಿಂದ ಇದು ಸುಳ್ಳಲ್ಲ. ಸಾಧಾರಣವಾಗಿ ರಾಜಕಾರಣಿಗಳಿಗೆ ಆ ಪೇಷನ್ಸ್ ಇರಲ್ಲ, ತಾಳ್ಮೆ ಇರಲ್ಲ. ನಾನು ನೋಡಿದ್ದೀನಿ, ತಾವು ಹೋಮ್ ಮಿನಿಸ್ಟರ್ ಆಗಿದ್ದಾಗೂ ಕೂಡ ಇವತ್ತಿಗೂ ಕೂಡ ಎಲ್ಲ ರಿಪೋರ್ಟರ್ಸ್ ಕಳಿಸ್ತೀರಾ. ಒಂದೇ ಒಂದು ರಿಂಗಿಗೆ ತಾವು ಫೋನ್ ಕೂಡ ಪ್ರತಿಯೊಬ್ಬರ ಹೆಸರು ಕೂಡ ನಿಮ್ಮ ಮೊಬೈಲಲ್ಲಿದೆ. ಖಂಡಿತ ನಿಮ್ಮಂಥ ಒಬ್ಬ ರಾಜಕಾರಣಿ ಮತ್ತು ರಿಪೋರ್ಟರ್ ನಮ್ಗೆ ಬಹಳ ಅಗತ್ಯ ಅಂತ ಹೇಳ್ತಾ, ನೀವು ಕೊನೆಯದಾಗಿ ಈ ಸಂದರ್ಭದಲ್ಲಿ 55ನೇ ಹೌದು ಥ್ಯಾಂಕ್ ಯು. ಈಗ ಓವರ್ ಟು ಶಾಂತಲಾ. ಎಲ್ರಿಗೂ ನಮಸ್ಕಾರ, ವೇದಿಕೆಯಲ್ಲಿರುವ ಗಣ್ಯರಿಗೂ ನಮಸ್ಕಾರ. ನಾನು ಕಚೇರಿಯಿಂದ ಓಡ್ ಬಂದ ಯಾಕೆ ಅಂತ ಹೇಳಿದ್ರೆ, ಪ್ರಹ್ಲಾದ್ ಕುಳಲಿ ಸರ್ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಕುಳಲಿಯವರು ನಮಗೆಲ್ಲ ಒಂಥರ ಆದರ್ಶ ರೂಪರಾಗಿ ಒಂಥರ ಬಾಳಿರೋರು. ನಮ್ಮ ಮುಂದೆನೇ ಅವರನ್ನು ಹುಡುಕೊಂಡು ಎಷ್ಟು ದೊಡ್ಡ VIP ಅವರನ್ನು ಹುಡ್ಕೊಂಡು ಬರ್ತಾಯಿದ್ರು ಕಚೇರಿ ಹತ್ರ ಅಂತ ಹೇಳಿಬಿಟ್ಟು ನಾವು ಕಣ್ಣಾರ ನೋಡಿದ್ವಿ. ಆದರೆ ಧರೆಗೆ ದೊಡ್ಡವರು ಭಾಳ ಸಿಂಪಲ್ ಆಗಿರೋಂಥ ವ್ಯಕ್ತಿ ಅಂತ ಹೇಳಿದ್ರೆ ಕುಳಲಿ. ಅದು ನಾನೇನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಯಾಕೆಂದರೆ ನಾನು ಜೂನಿಯರ್ ಆಗಿ ಬಂದಾಗ ಅವರೇ ಇದ್ದಿದ್ದು ಸಂಯುಕ್ತ ಕರ್ನಾಟಕದಲ್ಲಿ ಚೀಫ್ ರಿಪೋರ್ಟ್ರಾಗಿ. ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತ್ರ ತುಂಬ ಇದೆ. ಶಾಮರಾಯರು ಅವ್ರು ಕೊಟ್ಟ ರಿಪೋರ್ಟನ್ನು ಕಣ್ಣು ಮುಚ್ಚಿ ಪ್ರಿಂಟಿಗೆ ಕೊಡ್ತಾಯಿದ್ರು, ಅದನ್ನೆಲ್ಲ ನೋಡಿದ್ದೀವಿ. ಅವರಿಗೆ ಈ ಸರಿಯ ಒಂದು ಗೌರವ ಸಂದಿರೋದು ನಮ್ಮೆಲ್ರಿಗೂ ಒಂಥರ ಹೆಮ್ಮೆ ತಂದಿದೆ. ಅವರ ಒಂದು ದರ್ಶನದ ಸಲುವಾಗಿ ಬಂದೆ. ಮತ್ತು ನಾನು ಬೇಡ ಅಂತ ಅಲ್ಲಿಂದನೇ ಹೇಳ್ತಿದ್ದೆ, ಆದರೆ ಮಹಿಳೆಯರ ಪರವಾಗಿ ಮಾತಾಡಬೇಕು ಅಂದ್ರಲ್ಲ, ಆ ಕಾರಣಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ರಿಪೋರ್ಟರ್ಸ್ ಗಿಲ್ಡ್ ಅಂತ ಹೇಳಿದ್ರೆ ನನಗೆ ನಿಜವಾಗಿ ಹೆಮ್ಮೆ, ನಾನು ಅದರ ಸದಸ್ಯಳಾಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ. ಕಾರಣ ಇಷ್ಟೇ, ನಾವಿವತ್ತೇನಾದರೂ ಗೌರವಯುತವಾಗಿ ಏನಾದ್ರು ಒಂದು ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ರಿಪೋರ್ಟರ್ಸ್ ಗಿಲ್ಡ್ ಕಾರಣ. ಫಸ್ಟ್ ಲ್ಯಾಪ್ಟಾಪ್ ತೊಗೊಂಡಿದ್ದು ರಿಪೋರ್ಟರ್ಸ್ ಗಿಲ್ಡಿಂದಾನೆ. ಆಮೇಲೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅವ್ರಿಗೆ. ಹಾಗೆ ನಮ್ಮ ನಡುವೆ ಇನ್ನೊಬ್ಬರು ಇದ್ದಾರೆ, ಅವರು ಕೂಡ ಗೋಪಾಲ್ ಸರ್ ಅಂತ. ಅವರು ವರಿಗಾರ ಕೂಟಕ್ಕೆ ಅತ್ಯಂತ ಹತ್ತಿರದವರು, ಅವರು ಸಪೋರ್ಟ್ ಇರೋರು. ಸೊ ಅಲ್ಲೇ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಏನು ಮಾತಾಡೋಕ್ಕಲ್ಲ, ಹೊಸ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಒಳ್ಳೆಯದಾಗಿ. ಬೆಂಗಳೂರು ವರದಿಗಾರರ ಕೂಟ ಮತ್ತು ವೇದಿಕೆಯಂಥ ಗಣ್ಯರೇ ಇರ್ತಕ್ಕಂಥ ಎಲ್ಲ ಪತ್ರಕರ್ತರೇ ಒಳ್ಳೆಯದಾಗಿ ಸರ್, ತಮ್ಮೆಲ್ಲರಿಗೂ ನಮಸ್ಕಾರ. ಬೆಂಗಳೂರು ವರದಿಗಾರರ ಒಂದು ಒಕ್ಕೂಟದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಒಂದು ವಾರ್ಷಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ನಮ್ಮೆಲ್ಲರಿಗೂ ಹಿರಿಯರು, ಸಾರಿಗೆ ಸಚಿವರಾದ ನವೀನ್ ಸರ್ ಅವರೇ, ಚಂದ್ರನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾ ವರದಿಗಾರರ ಎಲ್ಲ ಅಸೋಸಿಯೇಷನ್ ಸದಸ್ಯರೇ, ತಾವೆಲ್ಲ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಿಜವಾದ ವರದಿಯನ್ನ ಇಡೀ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡ್ತಾ ಇದ್ದೀರಾ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅಪಾರಿಯಾಗಿರ್ತೇನೆ. ಜೊತೆಗೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿರ್ತಕ್ಕಂಥದ್ದಿಗೆ ಮುಂದಿನ ವರ್ಷ ನೀವು ಏನು ಕಾರ್ಯಕ್ರಮ ಮಾಡ್ತೀರಾ, ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣದಲ್ಲೇ ನಾನೇ ಮಾಡ್ಕೊಡ್ತೀನಿ ಕಾರ್ಯಕ್ರಮವನ್ನ, ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ
ಜೊತೆಗೆ ನಿಮ್ಮ ಜೊತೆ ಸದಾ ನಾನು ನಮ್ಮ ಶಾಸಕನಾಗಿ ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಕಥಾ ಸುಖದಲ್ಲಿ ಎಲ್ಲರೂ ನಾನು ಭಾಗಿಯಾಗ್ತೇನೆ ಅಂತಕ್ಕಂಥದ್ದನ್ನ ಮುಂದಿನ ವರ್ಷ ನಮ್ಮ ಸದಾಶಿವ ಶರಣೇಶ್ವರ ಅವರು ನಮ್ಮ ಕಿರಣ ಏನಿದ್ದಾರೆ ಒಂದು ಸುಸಜ್ಜಿತವಾದ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಅಲ್ಲೇ ಕಾರ್ಯಕ್ರಮವನ್ನು ಮಾಡಿ ಅಲ್ಲೇ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿ ನೀವೆಲ್ಲರಿಗೂ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿ ಭಗವಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ನಾಡಿನ ಜನತೆಗೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾರೆ. ಒಂದು ಸ್ಟೆಪ್ ಸರ್ ಕಿರಣ್ ಅವರೇ ಈ ಕಡೆ ಸ್ವಲ್ಪ ಈ ಕಡೆ ಇನ್ನೊಂದು ಸ್ವಲ್ಪ ಬರ್ತಾರೆ ಸರ್ ಇಲ್ಲಿ ಸರ್ ಸರ್ ಪಾಠ ಆಮೇಲೆ ಸರ್ ಸರ್ ಈ ಕಡೆ ಸರ್ ನಾವು ಪಾಠ ತರ್ತೀವಿ ಸರ್ ಬಿಟ್ಟು ಬಿಡ್ತೀವಿ ಸರ್ ಒಂದು ಹತ್ರ ಮಾಡಿ ವರದಿಗಾರರ ಕೂಟದ ಸ್ಥಾಪಕ ಅಧ್ಯಕ್ಷರು ಪ್ರಹ್ಲಾದ್ ಅವರು ಅಲ್ವಾ, ಹಾಗೆ ಹಾಲಿ ಅಧ್ಯಕ್ಷರು, ಹಾಲಿ ಪದಾಧಿಕಾರಿಗಳು, ನಮ್ಮ ಸ್ನೇಹಿತರು ಶಾಸಕರಾದ ಗೋಪಾಲಯ್ಯನವರು, ಸ್ಟಾರ್ ಚಂದ್ರ ಅವರು, ದಯಾನಂದ್ ಅವರು, ಮತ್ತು ನಮ್ಮ ಶ್ರೇಯಸ್ ಯಾರು ಪುಟ್ಟರಾಜ್ ಅವ್ರ ಮಗನ ಓಕೆ, ಮತ್ತು ಎಲ್ಲ ನಮ್ಮ ಗೀಳ್ನ ಒಕ್ಕೂಟದ ವರದಿಗಾರರ ಕೂಟದ ಎಲ್ಲ ಸದಸ್ಯರು ಎಲ್ಲ ಭಾಳ ಜನ ಹಳಬರು, ಭಾಳ ಜನ ಈಗಾಗಲೇ ನಿವೃತ್ತಿ ಆಗಿದ್ದಾರೆ ಅಲ್ವಾ. ಭಾಳ ಜನ ಸಿದ್ದರಾಜವರು, ರಾಜನ್ ಅವರು ಎಲ್ಲ ಮುಂದೆ ಇವರು ಪ್ರಮೋಷನ್ ಆಯಿತು ಅಲ್ವಾ. ಇನ್ನು ಭಾಳ ಜನ ನಿವೃತ್ತರಾಗಿದ್ದಾರೆ. ನಾವು ಎಲ್ಲ ಇವತ್ತು ಭಾಳ ದಿನ ಆದಮೇಲೆ ನೋಡ್ದಂಗೆ ಆಯಿತು. ಮತ್ತು ಈ ಸಂಜೆ ಎಲ್ಲರೂ ಇದ್ದಾರೆ. ಮನೆ ಶಿವಣ್ಣವ್ರು ತೀರೋಗ್ಬಿಟ್ರು, ನಮ್ಮ ಸಂಜವಾಣಿ ಶಿವಣ್ಣವರು ನಮ್ಮ ಕ್ಷೇತ್ರದಲ್ಲಿ ಅಲ್ವ ಇರೋದು. ಮತ್ತು ಇವತ್ತೆಲ್ಲ ತಾವೆಲ್ಲ ಕೂಡ ಇವತ್ತು ಸೇರಿ ಡೈರಿ ಬಿಡುಗಡೆ ಮಾಡಿದ್ದೀರ. ಮತ್ತು ನನ್ನನ್ನು ಕೂಡ ಆಹ್ವಾನ ಕೊಟ್ಟು ಈ ಡೈರಿ ಬಿಡುಗಡೆ ಆಗಿದೆ. ಮತ್ತು ಪತ್ರಿಕೋದ್ಯಮ ನಾನೇನು ಹೇಳಬೇಕಾಗಿಲ್ಲ, ನೀವೆಲ್ಲ ಪತ್ರಿಕೋದ್ಯಮದೆಲ್ಲ ದಿಗ್ಗಜರು. ಆದರೆ ದಿನ ಕಳೆದಾಗೆ ಡೈಲ್ಯೂಟ್ ಆಗಿದೆ ಎಲ್ಲ. ಹಿಂದೆ ಪತ್ರಿಕೆಗಳು ಅಂದರೆ ಯಾರು ಚೀಫ್ ಎಡಿಟರ್ ಇರ್ತಾರೆ ಅವ್ರು ಹೇಳಿದ್ದೇ ಮುಗಿದು, ಯಜಮಾನ್ರು ಯಾರನ್ನ ಇರ್ಬೋದು ಅಲ್ವಾ. ಆ ಪತ್ರಿಕೆ ಯಜಮಾನರು ಯಾರಿದ್ದರೂ ಕೂಡ ಅಲ್ಲಿ ಯಾರು ಪತ್ರಿಕಾ ಚೀಫ್ ಎಡಿಟರ್ ಏನು ಹೇಳ್ತಾರೋ ಅದೇ ಫೈನಲ್ ಆಗ್ತಿತ್ತು. ಆದರೆ ಈಗ ಕಾಲ ಬದಲಾವಣೆ ಆಗೋಗಿದೆ, ದೇಶದಲ್ಲೂ ಆಗಿದೆ, ರಾಜ್ಯದಲ್ಲೂ ಆಗಿದೆ, ಎಲ್ಲ ಕಡೆ ಆಗಿದೆ. ಎಲ್ಲ ಚೀಫ್ ಎಡಿಟರ್ಗಳಿಗಿಂತಲೂ ಕೂಡ ಅವರು ಏನು ಮೇಲೆ ಯಜಮಾನರುಗಳಿರ್ತಾರೆ ಅವ್ರು ಹೇಳೋದೇ ಬರೆಯುವಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದೇ ನಿಮ್ಮ ತಪ್ಪಲ್ಲ, ನಿಮ್ಮ ಬರೆಯೋಕ್ಕೆ ಆಸೆ ಇದ್ದರೂ ಕೂಡ ನಿಮ್ಮ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಅಲ್ಲೋ. ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಮತ್ತು ಕೆಲವು ಮಾಧ್ಯಮಗಳಂತೂ ನಾವು ಎಡಿಟೋರಿಯಲ್ ನೋಡ್ತೀವಿ, ಉದ್ದೇಶಪೂರ್ವಕವಾಗಿ ವಿರುದ್ಧ ಬರಿತಾ ಇರ್ತಾರೆ. ಇದು ಸರಿ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಸರಿ ಇಲ್ಲ ಅದು. ಅದರಿಂದ ಪತ್ರಿಕಾ ಮಾಧ್ಯಮ ಅದು ಒಂದು ಭಾಳ ಪ್ರಮುಖ ಒಂದು ಕ್ಷೇತ್ರ ನಮ್ಮ ದೇಶದಲ್ಲಿ. ಪತ್ರಿಕಾ ಮಾಧ್ಯಮ ಉಳಿಬೇಕು, ಬೆಳಿಬೇಕು. ಅದೇ ರೀತಿ ನ್ಯಾಯಾಂಗನೂ ಅಷ್ಟೇ, ಅದು ಕೂಡ ಪಕ್ಷಪಾತವಾಗಿರಬೇಕು. ನಮ್ಮ ರಾಜಕೀಯದಲ್ಲಿ ಏನಾಗಿದೆ ಇತ್ತೀಚೆಗೆ ಎಲ್ಲ ನೀವು ಕೂಡ ಮಾಧ್ಯಮದವರು ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಡೆವಲಪ್ಮೆಂಟ್ ಬಗ್ಗೆ ನೀವು ಸರ್ಕಾರದ ಕಿವಿ ಹಿಂಡೋ ಕೆಲಸವಂತ ಮಾಡಬೇಕು. ಮತ್ತು ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಾನು 2 ವರ್ಷ ನೋಡ್ತಾ ಇದ್ದೀನಿ, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಬರೀ ಲೀಡರ್ಶಿಪ್ ಬರೀ ನಿಮ್ಮ ಲೀಡರ್ಶಿಪ್ ಬಗ್ಗೆ ಕ್ವಶನ್ಸ್ ಆಗ್ತಾ ಇರ್ತೀರ.
ನಮ್ಮ ರಾಜಕಾರಣಿಗಳು ನಮ್ಮ ಕೆಲವು MLS ಇದ್ದಾರೆ, ಇಲ್ಲೇ ಹೋಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸುಮ್ಮನೆ ಮೈಕ್ ಇಟ್ಟ ತಕ್ಷಣ ಸಾಕು ಏನೋ ಒಂದು ಹೇಳ್ತಾರೆ. ಬರೀ ಕಾಂಟ್ರವರ್ಷಿಯಲ್ಲೇ 2.5 ವರ್ಷದಿಂದ ಆಗೋಗಿದೆ. ಆದ್ದರಿಂದ ನಾನು ಇತ್ತೀಚೆಗೆ ಮಾಧ್ಯಮದವ್ರಿಗೆ ಹೇಳ್ತೀನಿ, ನೀವು ಸುಮ್ಮನೆ ಇದ್ಬಿಡಿ, ಸೈಲೆಂಟಾಗಿ ನೆಮ್ಮದಿಯಾಗಿ ರಾಜಕಾರಣ ಸ್ವಲ್ಪ ಸೈಲೆಂಟಾಗಿ ಹೋಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ. ಅದರಿಂದ ತಾವು ಕೂಡ ಇವತ್ತೆಲ್ಲ ಹಳಬರೆಲ್ಲ ಸೇರಿದ್ದೀರ. ಮತ್ತು ನಿಮ್ಮ ಗೀಲ್ಡ್ ತಾನೇ ಇದು ವರದಿಗಾರರ ಕೂಟ ಕಾರಣದಲ್ಲಿ ಗೀಲ್ಡು ಇನ್ನೂ ಚೆನ್ನಾಗಿ ಬೆಳೀಲಿ. ಮತ್ತು ನಾನು ಆಗಲೇ ನಮ್ಮ ಇವರು ಹೇಳಿದ್ರು ಎಷ್ಟು ಫೋನ್ಸ್ ಯಾರು ಬಂದರೂ ತಗೊಳ್ತಾರೆ ಅಂತ. ನಾನು ಆಗಲೇ ಚೆಕ್ ಮಾಡಿದೆ, ನನ್ನ ಹತ್ರ 600 ನಂಬರ್ ಇದೆ ಪ್ರಿಂಟ್ ಮೀಡಿಯಾದವ್ರದ್ದು. ಎಷ್ಟು? 600 ಪ್ರಿಂಟ್ ಮೀಡಿಯಾದು. ಎಲೆಕ್ಟ್ರಾನಿಕ್ ಮೀಡಿಯಾದು 169 ಇದೆ ನನ್ನ ಹತ್ರ, ಟಿ ವಿನದ್ದು. ಇಷ್ಟು ನನ್ನ ಹತ್ರ ಅದ ಹತ್ರ 750-60ಕ್ಕಿಂತಲೂ ಹೆಚ್ಚು ನಿಮ್ಮ ಮೀಡಿಯಾದವ್ರ ಫೋನ್ಗಳು ನನ್ನ ಹತ್ರ ಇದೆ. ಅದರಿಂದ ಯಾರೇ ಫೋನ್ ಮಾಡಿದ್ರು ಕೂಡ ಅದರಿಂದ ತಾವು ಮತ್ತು ನೀವು ವೈಯಕ್ತಿಕವಾಗಿ ಬೇರೆ ಯಾವ್ದಾನ ಇರ್ಬೋದು. ನನಗಂತೂ ಸಾಕಷ್ಟು ನಮ್ಮ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು ನನಗಂತೂ ಸಾಕಷ್ಟು ಬೆಂಬಲ ನೀವು ಕೊಟ್ಟಿದ್ದೀರ. ಇರ್ರೆಸ್ಪೆಕ್ಟಿವ್ ಆಫ್ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದು. ಪ್ರಿಂಟ್ ಮೀಡಿಯಾದಲ್ಲೇ ನಾನಾ ಪೇಪರ್ಗಳಿದೆ, ಟಿ ವಿಗಳಲ್ಲೂ ನಾನಾ ಇದು ಚಾನಲ್ಗಳಿದೆ. ನೀವೆಲ್ಲ ಕೂಡ ವೈಯಕ್ತಿಕವಾಗಂತೂ ನನಗಂತೂ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೀರಾ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳಲ್ಲಿ ನಾನು ಮಾತು ಮುಗಿಸ್ತೇನೆ. ಸಿಗುತ್ತೆ, ಆಫೀಸರ್ ಸಿಗುತ್ತೆ. ತಾವು ಬಂದು ತುಂಬ ಜನ ಕಚೇರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಚೇರಿಗೆ ಬಂದು ಗುರು ಸಮಾನರು, ಸ್ನೇಹಿತರು, ಸೋದರರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಇಲ್ಲಿ ವೇದಿಕೆ ಮೇಲೆ ನಿಂತು ಕೆಲವೊಂದು ಮಾರ್ಗದರ್ಶನಗಳನ್ನ ಮಾಡಿದ್ದೀರಿ. ಅದರ ಪ್ರಕಾರ ಪದಾಧಿಕಾರಿಗಳು ನೀವು ಕಟ್ಟಿದಂಥ ಕೂಟವನ್ನು ಮುಂದುವರಿಸುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ನೀವೆಲ್ಲರೂ ನಮ್ಮ ಜೊತೆ ಇರಬೇಕು, ಹಾಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತಾ ಏನು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಇದನ್ನು ಸಹಕಾರ ಕೊಟ್ಟಿದ್ದೀರಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಸ್ಟೆಪ್ ಇಂದ ಎಲ್ಲ ಕಮಿಟಿ ಬರ್ತಾರೆ ಸರ್, ಬರ್ತಾರೆ ಬನ್ನಿ. ಹಿಂದೆ